ಇವಲ್ಲದೆ ಮತ್ತೆ ಗೌತಮ ಬುದ್ಧ ಏನು ಮಾಡ್ತಾನ, ತನ್ನ ಅನುಯಾಯಿಗಳಿಗೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡಬೇಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಬರ್ತಾನ. ಸುಳ್ಳು ಹೇಳಬೇಡ್ರಿ, ಸುಳ್ಳು ಹೇಳದಿರಲು ನಿಯಮನ ವಿಧಿಸ್ತಾನ. ಹೀಗೆ ಬುದ್ಧನ ಉಪದೇಶಗಳು ಸರಳ ಆಗಿದ್ದವು, ಜನಪ್ರಿಯವಾಗ್ತವ. ಇನ್ನು ತನ್ನ ಉಪದೇಶಗಳನ್ನು ಜನರಾಡ್ತಕ್ಕಂಥ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ? ಪಾಲಿ ಭಾಷೆಯಲ್ಲಿ ಕ್ವಶನ್ ಆಗಿದೆ. ಪಾಲಿ ಭಾಷೆಯಲ್ಲಿ ಬೋಧಿಸ್ತಾನ. ಅವನ ಉಪದೇಶಗಳನ್ನು ಆತನ ಶಿಷ್ಯರು 3 ಪೀಠಗಳಲ್ಲಿ ಸಂಗ್ರಹಿಸ್ತಾರ. 3 ಪೀಠಕಗಳಂತ ಕರಿತೀವಿ. ಕ್ವಶನ್ ಆಗಿದೆ ರೀ, ಇದನ್ನು ಕ್ವಶನ್ ಮತ್ತೆ ಕೇಳ್ತಾನ್ರಿ. 3 ಪೀಠಕಗಳು. ಸರಿ, ಯಾವ್ರಿ ಆ 3 ಪೀಠಕಗಳು? ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಬೌದ್ಧರ ಪವಿತ್ರ ಗ್ರಂಥಗಳಂಥೇಳಿ ಇದನ್ನು ತ್ರಿಪೀಠಕಗಳು ಎಂದು ಕರೀತಾರ. ಪ್ರತಿಯೊಂದು ಪಾಯಿಂಟ್ನು ನಮಗೆ ಮುಖ್ಯವಾಗ್ತದ. ತ್ರಿಪೀಠಕಗಳು ಎಂದು ಕರೀತಾರ. ಪ್ರತಿಯೊಂದು ಪಾಯಿಂಟ್ನು ನಮಗೆ ಮುಖ್ಯವಾಗ್ತದ. ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣವೆಂದು ಇನ್ನೊಂದು ಮಾಹಿತಿ ನಮಗೆ ಸಿಗ್ತಾ ಬರ್ತದ. 2 ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆಯ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥ ಕಡೆಯವರು ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟ ಇರಂಗಿಲ್ಲ. ಇದನ್ನು ವಿರೋಧಿಸಿ ಅನಂತರ ಅರಮನೆಯನ್ನು ತ್ಯಜಿಸಿದನೆಂದರೂ ಹೇಳಲಾಗ್ತದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿಯಿಂದ ನಮಗೆ ಲಭ್ಯವಾಗ್ತದೆ. ಸರ್ಕಾರಿ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಲಭ್ಯವಾಗ್ತದೆ. ಸರ್ಕಾರಿ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಇನ್ನು ಒಂದು ಚಿಕ್ಕ ಕತೆ ಬರ್ತೈತ್ರಿ. ಏನು ಕತೆ ಅಂತಂದ್ರೆ, ಕಿಸಾ ಗೌತಮಿಯ ಕುರಿತು ಒಂದು ಸಣ್ಣದಾಗಿರ್ತಕ್ಕಂಥ ಕಥೆಯನ್ನು ನಮ್ಮ 6ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಹೇಳ್ಯಾರ. ಏನ್ರಿ ನೋಡ್ರಿ, ಕಿಸಾ ಗೌತಮಿ ತನ್ನ ಪುಟ್ಟ ಮಗು, ಒಬ್ಬ ಹೆಣ್ಮಗಳು ತನ್ನ ಪುಟ್ಟ ಮಗುವನ್ನು ಕಳೆದುಕೊಂಡಿರ್ತಾಳ, ದುಃಖಿತಳಾಗ್ತಾಳ, ಅಳತಾಳ. ಸತ್ತು ಹೋದ ಮಗನನ್ನು, ಸತ್ತು ಹೋದ ಪ್ರೀತಿಯ ಪುಟ್ಟ ಮಗುವನ್ನು ಮತ್ತೆ ಬದುಕಿಸ್ಬೇಕು ಅಂತಕ್ಕಂಥದ್ದು ಆಸೆ ಅವಳಿಗಿರ್ತದ. ಬೀದಿಗಳಲ್ಲಿ ಅಲ್ಲಿದಾಳ್ತಾಳ. ಮಗುವಿಗೆ ಮರುಜೀವನ ಕೊಡ್ರಿ, ಆ ಮಗುವಿಗೆ ಮತ್ತೆ ಜೀವನವನ್ನು ಕೊಡಿ ಅಂತಕ್ಕಂಥದ್ದನ್ನು ರೋಧಿಸ್ತಾಳ. ಇದನ್ನು ಕಂಡು ಒಬ್ಬ ವ್ಯಕ್ತಿ ಅವಳನ್ನು ಬುದ್ಧನ ಕಡೆಗೆ ಕೊಂಡೊಯ್ತಾರ. ಬುದ್ಧ ಆ ಮಹಿಳೆಯನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳ್ತಾನ. ಆಯಿತು, ನಾನು ನಿನ್ನ ಆ ಪುಟ್ಟ ಕಂದನನ್ನು ಮತ್ತೆ ಜೀವದಾನವನ್ನು ಕೊಡ್ತೀನಿ, ಆದರೆ ನೀನು ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬರಬೇಕು. ನೋಡ್ರಿ, ನಿನ್ನ ಕಂದನಿಗೆ ಮರುಜೀವನವನ್ನು ಕೊಡ್ತೀನಿ, ಸಾವು ಕಾಣದ ಮನೆಯ ಸಾಸಿವೆ ಕಾಳು ಬೇಕೆನಗೆ. ನೀ ಯಾವ ಮನೆಯಲ್ಲಿ ಸಾವಿರಂಗಿಲ್ಲಲ್ಲ ಅಂಥ ಮನೆಗೆ ಹೋಗಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ. ಬುದ್ಧನ ಮಾತನ್ನು ಕೇಳಿರ್ತಕ್ಕಂಥ